ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಕೂಡ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೋಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 50ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರವರೆಗೂ ಇರುವುದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಇಲ್ಲಿ ವಾಕ್ಯ ಹೇಳುತ್ತದೆ ಆತನ ಮೇಲೆ ಭಯ ಭಕ್ತಿ ಉಳ್ಳವರಿಗೆ. ಅಲ್ಲಿ ವಾಕ್ಯ ಹೇಳ್ತದೆ ಆತನ ದಯವು ತಲತಲಾಂತರವರೆಗೆ ಇರುವುದು ಎಂಬುದಾಗಿ. ಆದ್ದರಿಂದ ಇಲ್ಲಿ ವಾಕ್ಯ ಹೇಳುತ್ತದೆ ಬೇರೆ ನಮ್ಮ ತಲೆಮಾರಿಗೆ ಅಲ್ಲ, ವಾಕ್ಯ ಹೇಳ್ತದೆ ದೇವರ ದಯೆ ದೊರಕಿರುವಾಗ ಅದು ಯಾರಿಗೆ ಅಂತ ಹೇಳಿದ್ರೆ ತಲತಲಾಂತರವರೆಗೆ ಇರುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಸುಖವಾಗಿರ್ತೀವೋ ಇಲ್ಲವೋ, ನಾವು ಚೆನ್ನಾಗಿರ್ತೀವೋ ಇಲ್ಲವೋ, ನಮ್ಮ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಸಂತತಿಯವರು ಚೆನ್ನಾಗಿರಬೇಕೆಂಬುದಾಗಿ ನಾವು ಯಾವಾಗಲೂ ಭಾವಿಸಿಕೊಳ್ಳುತ್ತೇವೆ. ಆದರೆ ಯಾವಾಗ ಅದು ಚೆನ್ನಾಗಿರ್ತಾರೆ, ಯಾವಾಗ ಅವರು ಆಶೀರ್ವಾದವಾಗಿ ಇರ್ತಾರೆ ಅಂತ ವಾಕ್ಯ ಹೇಳ್ತದೆ. ದೇವರ ದಯೆ ನಮಗೆ ದೊರಕಬೇಕಂದ್ರೆ ವಾಕ್ಯ ಹೇಳ್ತದೆ ಕರ್ತನಿಗೆ ನಾವು ಭಯ ಭಕ್ತಿಯಿಂದ ಇರಬೇಕೆಂಬುದಾಗಿ. ಆದ್ದರಿಂದ ಏನದು ಭಯ ಅಂದರೆ ಏನು, ಭಕ್ತಿ ಎಂದರೆ ಏನಂತ ನೋಡುವಾಗ ನಾವು ದೇವರ ಆಜ್ಞೆ ವಿಧಿಗಳಿಗೆ, ದೇವರು ಹೇಳಿದಂಥ ಮಾತಿಗೆ, ವಾಕ್ಯ ಹೇಳ್ತಿದ್ದೆ ನನ್ನ ಮಾತಿಗೆ ಶಬ್ದಕ್ಕೆ ಕಿವಿಗೊಟ್ಟು ನಡೆಯುವುದಾದರೆ ಆಗ ನಿಮ್ಮ ತಲತಲಾಂತರವರೆಗೂ ನಾನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ಇನ್ನೊಂದು ವಾಕ್ಯ ಕೂಡ ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ 34ನೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ. 7ನೇ ವಾಕ್ಯದಲ್ಲಿ ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರನ್ನು ದಂಡಿಳಿಸಿ ಕಾವಲಾಗಿ ಕಾಪಾಡುತ್ತಾರೆ ಎಂಬುದಾಗಿ. ಒಬ್ಬೊಬ್ಬರು ಕೂಡ ನಾವು ನೆನೆಸಿಕೊಳ್ಳುತ್ತೇವೆ ದೇವರು ತನ್ನ ದೇವದೂತರನ್ನು ದಂಡಿಳಿಸಿ ನಾನು ಹೋಗುವಾಗಲೂ ಬರುವಾಗಲೂ ಕಾಯುತ್ತಾರೆ ಅಂತ. ಆದರೆ ಅಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರನ್ನು. ಹಲ್ಲೆಲೂಯಾ. ಅದರಿಂದ ದೇವರಿಗೆ ಭಯಭಕ್ತಿ ಉಳ್ಳವರ ಸುತ್ತಲೂ ದೇವರೇನು ಮಾಡ್ತಾರೆ, ತನ್ನ ದೂತರನ್ನು ದಂಡಿಳಿಸಿ ಅವರನ್ನು ಕಾಯ್ದು ಕಾಪಾಡುತ್ತಾರಂತೆ. ಯಾಕಂದರೆ ದೇವರಿಗೆ ಗೊತ್ತು ಇದು ನನ್ನ ಮಗಳು, ಇದು ನನ್ನ ಮಗನು, ನನಗಾಗಿ ಭಯ ಭಕ್ತಿಯಿಂದ ಜೀವಿಸುತ್ತಾರೆ. ಯಾಕಂದರೆ ಭಯ ಭಕ್ತಿ ವಾಕ್ಯ ಹೇಳುತ್ತದೆ ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ಎಂಬುದಾಗಿ. ಯಾರಿಗೆ ದೇವರ ಮೇಲೆ ಭಯ ಇರುತ್ತದೋ, ಯಾರಿಗೆ ದೇವರ ಮೇಲೆ ಹೆದರಿಕೆ ಇರುತ್ತದೋ, ನನ್ನ ದೇವರು ನನ್ನನ್ನು ನೋಡುತ್ತಾರೆ, ನನ್ನ ಕರ್ತನು ನನ್ನನ್ನು ನೋಡುತ್ತಾರೆ ಅನ್ನುವಂಥ ಒಂದು ಭಯದಿಂದ ಇರುವಾಗ ಮಾತ್ರನೇ ಅಲ್ಲಿ ವಾಕ್ಯ ಹೇಳ್ತಿದೆ ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ಎಂಬುದಾಗಿ. ದೇವರ ಮೇಲೆ ಒಂದು ಭಯ ಇರುವಾಗ ಮಾತ್ರನೇ ಪಾಪಗಳನ್ನು ಮಾಡುವುದಕ್ಕೆ ನಮಗೇನಾಗುತ್ತೆ, ಹೆದರಿಕೆ ಉಂಟಾಗುತ್ತದೆ. ಮುಖ್ಯವಾಗಿ ಯಾವ ತಂದೆ ತಾಯಿಗಳು ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದ, ಮಕ್ಕಳು ತಂದೆ ತಾಯಿಗಳು ನೋಡುವಾಗ ಹೆದರಿಕೊಳ್ಳುತ್ತಾರೋ ಅವ್ರೇನು ಮಾಡ್ತಾರೆ, ಕೆಲವೊಂದು ಸಮಯದಲ್ಲಿ ಅಯ್ಯೋ ನಮ್ಮ ತಾಯಿ ಬೈತಾರೆ, ನಮ್ಮ ತಂದೆ ಬೈತಾರೆ, ಮನೆಗೆ ನಾನು ಈ ಥರ ಕೆಲಸ ಮಾಡ್ಕೊಂಡು ಹೋದರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರ ಅನ್ನುವಂಥ ಆ ಭಯ ಇರುವಾಗ ಏನಾಗುತ್ತೆ, ಅವ್ರಿಗೆ ಪಾಪ ಮಾಡೋದಕ್ಕೆ ಹೆದರಿಕೆ ಆಗಿರುತ್ತೆ. ಅದೇ ರೀತಿಯಾಗಿ ನಮ್ಮ ದೇವರು ಪರಿಶುದ್ಧನು, ಆತನು ಉನ್ನತನು, ಮಹೋನ್ನತನು. ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದಾದರೆ ದೇವರು ನನ್ನ ಆ ಪರಲೋಕ ರಾಜ್ಯಕ್ಕೆ ಆತನ ದಯೆ ನನಗೆ ಸಿಗುತ್ತದಾ, ಆತನು ತನ್ನ ದೇವದೂತರನ್ನು ದಂಡಿಳಿಸಿ ನನ್ನನ್ನು ಕಾವಲಾಗಿ ಇರಿಸುವುದಕ್ಕೆ ಸಾಧ್ಯವಾ, ನಾನು ಆಶೀರ್ವಾದವಾಗಿ ಇರುತ್ತೇನೆ ಅನ್ನುವಂಥ ಆ ಭಯ ಉಂಟಾಗುವಾಗ ಆ ಮನುಷ್ಯನೇನು ಮಾಡ್ತಾನೆ, ಅವನು ಪರಿಶುದ್ಧವಾಗಿಯೂ ನೀತಿಯ ಮಾರ್ಗದಲ್ಲೂ ನ್ಯಾಯದ ಮಾರ್ಗದಲ್ಲೂ ಅವನು ಬಾಳುವುದಕ್ಕೆ ಅವನು ಪ್ರಾರಂಭಿಸುವಾಗ ವಾಕ್ಯ ಹೇಳ್ತದೆ ಆಗ ತಲತಲಾಂತರವರೆಗೂ ಯೆಹೋವ ದೇವರ ದಯೆ ಹೊಂದುತ್ತೇವೆ ಎಂಬುದಾಗಿ. ಕರ್ತನಿಗೆ ಭಯಪಟ್ಟು ಜೀವಿಸುವಾಗ ನಮ್ಮ ಮಾರ್ಗಗಳಲ್ಲೆಲ್ಲ, ನಮ್ಮ ಕೆಲಸ, ನಮ್ಮ ಕಾರ್ಯ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಆಗ ದೇವರು ನಮ್ಮ ಸಂಗಡ ಇರುತ್ತಾರೆ. ದೇವದೂತರನ್ನು ದಂಡಿಳಿಸಿ ನಮ್ಮನ್ನು ಕಾವಲಾಗಿರಿಸುವಂತರಾಗಿದ್ದಾರೆ. ಅದರಿಂದ ಈ ಸಮಯದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ.
ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ, ಈ ವಾಕ್ಯದ ಭಾಗಗಳು ಸ್ವಾಮಿ, ಅಪ್ಪ, ವಾಕ್ಯ ಹೇಳುತ್ತದೆ, ನೀನು ನನ್ನನ್ನು ನೀತಿಯ ಮಾರ್ಗದಲ್ಲಿ ನೀನು ನನ್ನನ್ನು ನಡೆಸುತ್ತೀರಿ ಎಂಬುದಾಗಿ. ಈ ಲೋಕದಲ್ಲಿ ಇರುವಂಥ ಯಾವ ಮನುಷ್ಯನೇ ಸ್ವಾಮಿ ಆದರೂ ಕೂಡ ಅವನು ತಪ್ಪು ಮಾಡುವುದರಿಂದ ಧೈರ್ಯವಾಗಿ ನಾನು ಹೇಳುತ್ತೇನೆ ಇದನ್ನು ಮಾಡು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀತಿ ಪರನಾದಂಥ ನಮ್ಮ ದೇವರೇ, ನೀನು ನೀತಿವಂತರು, ನ್ಯಾಯವಂತರು, ಪರಿಶುದ್ಧನು ನೀನು ದೇವರಾಗಿರೋದ್ರಿಂದ ನೀವು ನಮಗೆ ಅನೇಕ ವಾಕ್ಯದ ಭಾಗಗಳನ್ನು ಕೊಟ್ಟು, ಈ ಸತ್ಯವೇದವನ್ನು ಕೊಟ್ಟು, ನಡೆಯತಕ್ಕ ಮಾರ್ಗವನ್ನು, ನಾವು ಹಾಡತಕ್ಕ ಮಾತುಗಳನ್ನು, ನಾವು ನಮ್ಮ ಜೀವಿತವನ್ನು ಹೇಗೆ ಜೀವಿಸಬೇಕೆಂಬುದಾಗಿ ನಮಗೆ ಸರಿಯಾಗಿ ಕಲಿಸಿಕೊಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನೀತಿಯ ಮಾರ್ಗದಲ್ಲಿ, ದಯೆಯ ಮಾರ್ಗದಲ್ಲಿ, ಕೃಪೆಯ ಮಾರ್ಗದಲ್ಲಿ, ನೀವು ಮೆಚ್ಚುವಂಥ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿ. ಈ ದಿನದಲ್ಲಿ ಕೂಡ ಸಂದೇಶವನ್ನು ಕೇಳುತ್ತಿರುವಂಥ ಒಂದೊಂದು ಮಕ್ಕಳ ಜೀವಿತವನ್ನು ಆಶೀರ್ವಿಸು. ನನ್ನ ಕುಟುಂಬ, ನನ್ನ ಮಕ್ಕಳು ಸಂತೋಷವಾಗಿ ಯಾವಾಗಲೂ ಇರಬೇಕೆಂತ ಬಯಸುವಂಥ ಅವರ ಜೀವಿತದಲ್ಲಿ, ಅವರ ಕುಟುಂಬಗಳಲ್ಲಿ, ಅವರ ತಲಾಂತರವರೆಗೂ ನಿನ್ನ ದಯೆ ಉಂಟಾಗಲಿ ಸ್ವಾಮಿ. ನನ್ನ ಕೃಪೆಯನ್ನು ಅನುಗ್ರಹಿಸು, ಆಶೀರ್ವದಿಸು ತಂದೆಯಾದ ದೇವಿ. ಯೇಸುವಿನ ನಾಮದಲ್ಲಿ ಸ್ವಾಮಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಆಮೇಲೆ. ಹಲ್ಲೆಲೂಯಾ. ದೇವರು ಹೇಳುತ್ತಾರೆ, ದೇವದೂತರು ಬಂದು ಮರೆಯಾಳಿಗೆ ಹೇಳ್ತಾರೆ, ದೇವರ ದಯೆ ಹೊಂದಿದವಳೆ ಎಂಬುದಾಗಿ. ಆದ್ದರಿಂದ ಈ ದಿನದಲ್ಲಿ ನೀವೆಲ್ಲರೂ ಕೂಡ ದೇವರ ದಯೆಯನ್ನು ಹೊಂದಿದವರಾಗಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.